ಬಾರಿಶ್ ನೋಟು ಹಣ ಅಂತ ನಂಬಿಸಿ 40 ಲಕ್ಷ ದೋಖ ಸಿನಿಮೆಯ ರೀತಿಯಲ್ಲಿ ಗಾಂಜಾ ಸಾಗಾಟ ಮಾಡ್ತಿದ್ದ ಲಾರಿ ಚೇಸ್ ಮಾಡಿ ಹಿಡಿದಿದ್ದಾರೆ ಪೊಲೀಸರು. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 1 ಲಕ್ಷಕ್ಕೆ 3 ಲಕ್ಷ ಹಣ ಕೊಡ್ತೇವೆ, ಹೆಚ್ಚಿನ ಹಣದಾಸೆ ತೋರಿಸಿ ಪಂಗನಾಮ, 40 ಲಕ್ಷ ವಂಚನೆ, 3 ಅರೆಸ್ಟ್. ಇದು ಬಾರಿಸ್ ನೋಟು ಅಂದ್ರೆ ಆಕಾಶದಿಂದ ಬೀಳುವ ಮಳೆ. ಇದಕ್ಕೆ 9 ತಿಂಗಳು ಮಾತ್ರ ಅವಕಾಶ, ಆಮೇಲೆ ಇದು ಪೇಪರ್ ಆಗಿ ಹೋಗುತ್ತೆ. ನೀವು 1 ಲಕ್ಷ ಹಣ ನೀಡಿದ್ರೆ ನಿಮಗೆ 3 ಲಕ್ಷ ಹಣವನ್ನ ವಾಪಸ್ ನೀಡ್ತೀವಿ ಅಂತ ವಂಚಿಸುತ್ತಿದ್ದ 3 ಬಂಧಿಸಲಾಗಿದೆ. ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಧುಗಿರಿ ಮೂಲದ ವಿಜಯ್, ಕೃಷ್ಣ ಸಿಂಗ್ ಮತ್ತು ನವೀನ್ ಎಂಬುವರು ಕಾಂಟ್ರಾಕ್ಟರ್ ರಮೇಶ್ ಎಂಬುವರಿಗೆ ನಂಬಿಸಿದ್ರು. ಇದನ್ನ ನಂಬಿದ ರಮೇಶ್ 28 ಲಕ್ಷ ಹಣವನ್ನ ತಂದುಕೊಟ್ಟಿದ್ರು. ಹಣ ಎಣಿಸಿಕೊಳ್ಳುವ ನೆಪದಲ್ಲಿ ಅಷ್ಟು ಹಣ ದೋಚಿ ಎಸ್ಕೇಪ್ ಆಗಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು 3 ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಈ 3 ಹಲವು ಜನರಿಗೆ ಇದೇ ರೀತಿ ವಂಚಿಸಿರೋದು ಬೆಳಕಿಗೆ ಬಂದಿದ್ದು, ಆರೋಪಿಗಳಿಂದ 40 ಲಕ್ಷ ಹಣ ರಿಕವರಿ ಮಾಡಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನಿ ಡಬ್ಲಿಂಗ್ ಕೇಸ್ 2 ಕೇಸ್ ಪತ್ತೆ ಆಗಿದೆ. ಇದರಲ್ಲಿ ಟೋಟಲ್ 47 ಲ್ಯಾಕ್ಸ್ ವ್ಯಾಲ್ಯೂದು ಹೋಗಿತ್ತು. ನಮ್ಮ ಪೊಲೀಸವರು ಒಳ್ಳೆ ಕೆಲಸ ಮಾಡಿ 40 ಲ್ಯಾಕ್ಸ್ ರಿಕವರಿ ಆಗಿದೆ. ಮತ್ತು ಇದರಲ್ಲಿ 3 ಜನ ಆರೋಪಿ ಕೂಡ ಅರೆಸ್ಟ್ ಮಾಡಿದ್ದಾನೆ. ಇನ್ನೂ ಕೆಲವು ಆರೋಪಿ ಬಗ್ಗೆ ಮಾಹಿತಿ ಇದೆ. ಲಾರಿಯಲ್ಲಿ ಗಾಂಜಾ ಸಾಗಾಟ, ಲಾರಿ ಬೆನ್ನತ್ತಿ ಹಿಡಿದ ಪೊಲೀಸರು. 3 ಕೋಟಿ ಮೌಲ್ಯದ ಗಾಂಜಾ ವಶ. ಆಂಧ್ರ ಪ್ರದೇಶದಿಂದ ಮೈಸೂರಿಗೆ ಲಾರಿಯಲ್ಲಿ ಗಾಂಜಾ ಸಾಗಾಟ ಆಗುತ್ತಿದೆ ಅಂತ ಖಚಿತ ಮಾಹಿತಿ ಆಧರಿಸಿದ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು. ನಗರದ ನಾಯಂಡನಹಳ್ಳಿ ಬಳಿ ಲಾರಿಯನ್ನ ಅಡ್ಡಗಟ್ಟಿ ಪರಿಶೀಲನೆ ನಡೆಸಿದ ವೇಳೆ 3 ಕೋಟಿ ಮೌಲ್ಯದ ಗಾಂಜಾ ಸಾಗಾಟ ಮಾಡ್ತಿರೋದು ಗೊತ್ತಾಗಿದೆ. ಇದೇ ವೇಳೆ ಲಾರಿ ಚಾಲನೆ ಮಾಡ್ತಿದ್ದ ರವಿ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಮೈಸೂರಿಗೆ ಕಳುಹಿಸುತ್ತಿರೋದು ಗೊತ್ತಾಗಿದೆ. ಆದ್ರೆ ಯಾರು ಕಳುಹಿಸಿದ್ದು, ರಿಸೀವರ್ ಯಾರು, ಎಲ್ಲಿಗೆ ಹೋಗ್ತಿತ್ತು ಅನ್ನೋದು ತನಿಖೆಯಿಂದ ತಿಳಿಯಬೇಕಿದೆ. ಇವತ್ತು ಡ್ರಗ್ಸ್ ಸೀಸರ್ ಅಲ್ಲಿ ಟೋಟಲ್ ವ್ಯಾಲ್ಯೂ ಅರೌಂಡ್ 11.04 crores ಇದೆ ಓಪನ್ ಮಾರ್ಕೆಟ್ ಅಲ್ಲಿ. ಆಸ್ ಪರ್ ದಿ ಆಫಿಷಿಯಲ್ ವ್ಯಾಲ್ಯೂ ಇಟ್ ಇಸ್ 5.77 crores. ಸೊ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಎಲ್ಲ ಸಿಸಿಬಿ, ಉಪಾರ್ಪೇಟ್ ಮತ್ತು ಕಾಡ್ಗುಡಿ ಪೊಲೀಸ್ ಸ್ಟೇಷನ್. ಇದೇ ವೇಳೆ ಬೆಂಗಳೂರಿನ ಮಡಿವಾಳದಲ್ಲಿ ಆಂಧ್ರ ಪ್ರದೇಶದಿಂದ ಶೇಖ್ಬಾಜಾನ್ ಎಂಬಾತ ರಕ್ತ ಚಂದನ ಸ್ಯಾಂಪಲ್ ತೆಗೆದುಕೊಂಡು ಬಂದಿದ್ದ. ಖಚಿತ ಮಾಹಿತಿ ಆಧಾರದ ಮೇಲೆ ಆರೋಪಿಯನ್ನ ವಶಕ್ಕೆ ಪಡೆದ ವೇಳೆ ಬನ್ನೇರುಘಟ್ಟ ಬಳಿಯ ಶಾನಬೋಗನಹಳ್ಳಿ ಗೋಡೌನ್ನಲ್ಲಿ ಇಟ್ಟಿದ್ದಾಗಿ ಹೇಳಿದ್ದ. ಬಂಧಿತನಿಂದ 7 ಲಕ್ಷ ಮೌಲ್ಯದ 285 ಕೆಜಿ ರಕ್ತ ಚಂದನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇನ್ನು ರಾಜ ಎಂಬ ಖತರ್ನಾಕ್ ಮನೆಗಳ್ಳನನ್ನ ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಮೂಲದ ಈತ ರೈಲ್ವೆ ಟ್ರ್ಯಾಕ್ ಪಕ್ಕದ ಮನೆಗಳಲ್ಲಿ ಕಳ್ಳತನ ಮಾಡಿ ರೈಲ್ವೆ ಟ್ರ್ಯಾಕ್ಗಳ ಪಕ್ಕದಲ್ಲೇ ವಾಸ ಮಾಡ್ತಿದ್ದ. ಬೇರೆ ಕಡೆ ಕಳ್ಳತನ ಮಾಡಿದ್ರೆ ಸಿಸಿಟಿವಿಯಲ್ಲಿ ಸೆರೆಯಾಗುವ ಭಯದಲ್ಲಿ ಈ ರೀತಿ ಕೃತ್ಯವೆಸಗುತ್ತಿದ್ದ ಅನ್ನೋದು ಗೊತ್ತಾಗಿದೆ. ಬಂಧಿತನಿಂದ 79 ಲಕ್ಷ ಮೌಲ್ಯದ 527 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.